ರಶ್ಮಿ ಅಣ್ಣ. ರಶ್ಮಿ ನನಗೆ ಕ್ಷಮಿಸ್ಬಿಡು ತಂಗಿ ರಶ್ಮಿ. ಯಾಕಣ್ಣ ಯಾಕಲಾಗತಿ? ಏನಾಯ್ತು? ಯಾಕಲಾಗತಿ? ಏನಾಯ್ತು? ನಾ ಮಾಡಿ ತಪ್ಪಾದ ಗೊತ್ತಾಯ್ತು, ಅದಕ್ಕೆ ನನಗೆ ಅಳು ಬರಾಕತೈತಿ. ನಾನು ನೀರು ಬರ್ಲಿಕ್ಕಂದ್ರೂ ಅಳು ಬರಾಕತೈತಿ. ನನ್ನ ಕ್ಷಮಿಸ್ಬಿಡು ತಂಗಿ, ನಿನ್ನ ಕಾಲು ಬಿದ್ದರೂ ನಾ ತಪ್ಪಿರೋದು. ಅಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಏ ಅಣ್ಣ ಏನಾಯ್ತು? ಯಾಕೆ ಮಾತಾಡಕತ್ತಿ? ಏನಾಯ್ತು? ನೀ ನನ್ನ ಕಾಲಿಗೆ ಬೀಳೋದು? ದೊಡ್ಡವರೆಲ್ಲ ಹಂಗೆ ಕಾಲಿಗೆ ಬೀಳಬಾರ್ದು. ಏನಾಯ್ತು ಹೇಳು? ಅಳುವಂಥದ್ದು ಏನಾಯ್ತು? ಅತ್ತೆಯವ್ರ ಅಮ್ಮಗೆ ಏನಾರು ಆಯ್ತೇನ? ಏನಾಯ್ತು ಹೇಳು? ಹಿಂಗೆ ಯಾಕೆ ಅಳಕತ್ತೀನಿ? ನಿಂಗೆ ಅಳು ನಾ ಹೊಟ್ಟೆ ನೋಡೇ ಇಲ್ಲ. ಏನಾಯ್ತು? ಹಿಂಗೆ ಅಳಕ್ಕೆ ಹೋಗ್ಬೇಡ, ನಂಗೂ ಅಳು ಬರ್ತೈತಿ. ಪ್ಲೀಸ್ ಅಳಕ್ಕೆ ಹೋಗ್ಬೇಡ ಅಣ್ಣ. ನಾ ಮಾಡಿ ತಪ್ಪಿಗೆ ಅಳೋದು ತಪ್ಪೇ, ಸಾಯ್ಬೇಕು. ನಾ ಅಷ್ಟು ದೊಡ್ಡ ತಪ್ಪು ಮಾಡೀನಿ, ನನ್ನ ಕ್ಷಮಿಸ್ಬಿಡು ತಂಗಿ. ಇಷ್ಟು ವರ್ಷ ನಿನ್ನ ಗಳಿಸಿ ನಿಂಗೆ ತ್ರಾಸ ಕೊಟ್ಟು ನಾ ಭಾಳ ತಪ್ಪು ಮಾಡೀನಿ. ನನ್ನ ಮನೆಯಿಂದ, ನಿನ್ನ ತವ್ರ ಮನೆಯಿಂದ ದೂರ ಮಾಡಿಬಿಟ್ಟೆ ನಾನು. ನನ್ನಂತ ಕೆಟ್ಟನ ಯಾವ ತಂಗಿಗೂ ಸಿಗಬಾರ್ದು. ನನ್ನ ಕ್ಷಮಿಸ್ಬಿಡು. ಏ ಅಣ್ಣ ಹಿಂಗೆಲ್ಲ ಯಾಕೆ ಮಾತಾಡ್ತಿ? ಏನೋ ಪರಿಸ್ಥಿತಿ ನಮ್ಮನ್ನ ದೂರ ಮಾಡಿಬಿಡ್ತು ಅಷ್ಟೇ, ಮತ್ತೇನೂ ಅಲ್ಲ. ಅದಕ್ಕೆ ಯಾಕೆ ನೀ ಹೇಳ್ತಿ? ಇದ್ರಾಗ ನಿಂದೇನೂ ತಪ್ಪಿಲ್ಲ. ನೀ ಹೇಳಕ್ಕೆ ಹೋಗ್ಬೇಡ ಪ್ಲೀಸ್. ಇದು ನಿನ್ನ ಒಳ್ಳೆಯ ಗುಣ, ನೀ ನನಗೆ ಕ್ಷಮಿಸ್ಬಿಡ್ತಿ. ಆದರೆ ನಾ ಮಾಡಿದ ತಪ್ಪೈತಿ, ನನಗೆ ಗೊತ್ತೈತಿ. ನನ್ನಂಥ ಕೆಟ್ಟನ ಈ ಜಗತ್ತಿನಾಗ ಯಾರಿಗೂ ಸಿಗಬಾರ್ದು. ನಾನೇನು ಭಾಳ ಭಾಳ ಅವಮಾನ ಮಾಡಿದೆ, ಭಾಳ ಅಳಿಸಿದೆ, ಭಾಳ ಅಂದ್ರೆ ಭಾಳ ತ್ರಾಸ ಕೊಟ್ಟೆ. ಆ ದೇವ್ರು ನಿನಗೆ ತ್ರಾಸ ಕೊಡೋದ್ರಾಗಿಂತ ಹೆಚ್ಚು ನಾನು ನಿನ್ನ ತ್ರಾಸ ಕೊಟ್ಬಿಟ್ಟೆ. ಒಂದು ಸರಿನೂ ನಿನ್ನ ಮಾತು ಕೇಳಿಲ್ಲ ನಾನು, ನಂದನ ಮಾಡಿಬಿಟ್ಟೆ. ನಂಗೆ ಕ್ಷಮಿಸ್ಬಿಡು ಪ್ಲೀಸ್. ಈ ಅತಿಗೆ ಎಲ್ಲ ಹೇಳ್ಬಿಟ್ಲೇನ? ನಾ ಎಷ್ಟು ಹೇಳಿದೆ ಹೇಳ್ಬೇಡತ್ತ ಹೇಳ್ಬಿಟ್ಲ ಇವರು? ಅದು ಹಿಂಗೆ ಮಾಡ್ತಿರೋದು ನಾನು ಅನ್ಕೊಂಡಿದ್ದಿಲ್ಲ. ಆಕೆ ಹೇಳಿದ್ರಾಗ ಏನು ತಪ್ಪೈತಿ? ಹೇಳೋದಿಲ್ಲ ನನಗೆ ಅಂದರು. ನಾ ಹೇಳ್ಬಾರ್ದತ್ತಿದ್ದೆ. ನನ್ನೆಲ್ಲ ತ್ರಾಸು ನಿಂಗೂ ತ್ರಾಸ ಆಗ್ತೈತೆ ನಂಗೆ ಗೊತ್ತಿತ್ತು. ನೋಡಿ ಇಲ್ಲೆಲ್ಲ ಕೇಳಿ ನಿಮ್ಗೆ ತ್ರಾಸ ಆಗ್ತೈತಿ. ಹ್ಞೂ ಮತ್ತು ಇಷ್ಟೆಲ್ಲ ತ್ರಾಸು ನಿನ್ನ ಮನಸ್ಸಿನಾಗ ಇಟ್ಕೊಂಡು ಕೂತೀವಿ. ಒಂದು ಸರಿ ಬಂದು ನಮಗೆ ಹೇಳಿಲ್ಲ ನೀನು. ಅಪ್ಪಾಗ ನನಗೆ ನಮ್ಮನ್ನು ಮತ್ತೆ ಬಿಟ್ಟು ನೀನು. ಹಂಗಲ್ಲಣ್ಣ, ನನ್ನ ತ್ರಾಸು ನೋಡಿ ನೀವು ತ್ರಾಸು ಪಡ್ಕೊಳ್ಳೋದು ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬಂದು ನಾ ಹೇಳಿಲ್ಲ. ಇಷ್ಟು ವರ್ಷನೇ ತ್ರಾಸಿಲ್ಲ, ನೀನು ಹೆಂಗೆ ಅನುಭವಿಸಿದೆಯಾ? ನಿನಗೆ ಎಷ್ಟು ಕಷ್ಟಪಟ್ಟು ನಮ್ಮಪ್ಪ ಅದು ಕಷ್ಟ ಎಲ್ಲರೂ ಸಾಕಿದ್ದ. ನಾನು ಸಾಕಿದ್ದು. ಇಷ್ಟೆಲ್ಲ ದೇವ್ರು ನಿನಗೆ ಯಾಕೆ ಹಿಂಗೆ ಮೋಸ ಮಾಡ್ದ? ದೇವ್ರು ಭಾಳ ಕೆಟ್ಟವ, ನಾನು ಭಾಳ ಅಂದ್ರೆ ಭಾಳ ಕೆಟ್ಟವ. ನಾನು ದೇವರಲ್ಲ ಪರಿಸ್ಥಿತಿ ನಾನು ಪಡ್ಕೊಂಬಂದಿದ್ದು ಅಷ್ಟೇ. ದೇವ್ರಿಗೆ ಬೈದು ಏನೈತಿ? ಏನೂ ಇಲ್ಲ. ಏನು ಮಾಡೋದು? ನಾ ಪಡ್ಕೊಂಬಂದಿದ್ದ ಇಟ್ಟೆ, ನಾ ಅನುಭವಿಸಿದೆ. ದೇವ್ರಿಗೆ ಯಾಕೆ ಬೈತಿ? ಇಂಥ ನೀನು ಒಳ್ಳೆ ಮನಸ್ಸಕ್ಕೆ ದೇವ್ರು ಹಿಂಗೆ ಮಾಡಬಾರ್ದಿತ್ತು ನಿಂಗೆ. ದೇವ್ರು ಭಾಳ ಕೆಟ್ಟವದಾನ. ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತಾರೆ, ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡ್ತಾರೆ. ಏನ ಹೋಲಿ ಬಿಡು, ಆಗಿದ್ದು ಆಗೋಯ್ತು. ಅದನ್ನೆಲ್ಲ ಮರ್ತೆ ಈಗ ಮುಂದೆ ಜೀವನ ಮಾಡತ್ತೀನಿ. ಅದನ್ನೆಲ್ಲ ನೆನ್ಸ್ಕೊಂಡು ಏನೈತಿ? ಬಿಡು ಹೋಲಿ. ಇವತ್ತು ಮಾತಾಡಿದೆಲ್ಲ ನಂಗೆ ಭಾಳ ಖುಷಿ ಆಯ್ತು. ಎಷ್ಟು ವರ್ಷ ಆಯ್ತು ನಿನ್ನ ಬಾಯಿದ ನನ್ನ ಹೆಸರು ಕೇಳಿ, ಈಗ ಹೆಸರು ಕೇಳಿ ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತೇನ? ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇದ್ರಾಗ ಹೀಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಇಲ್ಲ, ನೀವು ನನಗೆ ಎಷ್ಟು ಹೆಲ್ಪ್ ಮಾಡಿ, ನಾ ಇದೊಂದು ಹೆಲ್ಪ್ ಮಾಡೋದು ಭಾಳ ದೊಡ್ಡದಲ್ಲ ಅಣ್ಣ. ನೀವು ಹೆಂಡತಿ ಭಾಳ ಚಲೋ ಅಲ್ಲ ಅಣ್ಣ. ಏನಿಲ್ಲ, ನಾನು ಹಂಗೇನು ಚಲೋ ಇಲ್ಲ, ಒಪ್ಕೊಳ್ಳಲ್ಲ ಅಕ್ಕಿ ಅಷ್ಟೇ. ಇಬ್ಬರು ಭಾಳ ಚಲೋ ಓದಿರಿ, ನಾನೇ ಕೆಟ್ಟ ಓದಿನಿ ಇಲ್ಲಿ. ಓ ರೀ, ನಾವು ಹಂಗನ್ಲಿಲ್ಲ. ಓ ನಾನು ಹಂಗನ್ಲಿಲ್ಲ. ನಾನೇ ಪುಣ್ಯವಂತ, ಇಂಥ ಹೆಂಡತಿ ಇಂಥ ತಂಗಿ ಸಿಗಾಕ. ನಾನು ಪುಣ್ಯ ಮಾಡೀನಿ ನಿಮ್ಮಂಥ ಗಂಡ ಸಿಗಾಕ. ನಾನು ಪುಣ್ಯ ಮಾಡಿ ನನ್ನ ನಿಮ್ಮಂಥ ಅಣ್ಣ ಸಿಗಾಕ. ಇಬ್ಬರು ಕೂಡ ಅಳ್ಸಾಕತ್ತೀರಿ ನಂಗೆ ನೀವು. ಅಯ್ಯೋ ಅಣ್ಣ ಬಿಡಣ್ಣ, ಈಗ ಹೇಳಕ್ಕೆ ಹೋಗಬೇಡ. ಆಗಿದ್ದಾಯ್ತು, ಎಲ್ಲ ಮರ್ತ್ಬಿಡು. ಟೈಮ್ ಹೋಗಿ ಭಾಳ ದಿನ ಆಯಿತು. ಅದು ನೆನ್ಸ್ಕೊಂಡು ಏನು ಯೂಸ್ ಐತಿ? ಅದು ಬರೋದು ಇಲ್ಲ, ಆಗೋದು ಇಲ್ಲ. ಆಯಿತು, ಬಿಟ್ಬಿಡು. ಆಗಿದ್ದಾಯ್ತು, ಡಿಯರ್ ಹ್ಯಾಪಿಯಾಗಿರೋನಲ್ಲ, ಅಟ್ಟೆ ಮುಗೀತು. ಅಪ್ಪ ಬಂದಿಲ್ಲ. ಅಪ್ಪ ಹೆಂಗದಾರ? ನಂಗೆ ಅಪ್ಪ ನೋಡಿ ಭಾಳ ಮನ್ಸೈತಿ. ನಡಿ ಕರ್ಕೊಂಡು ಹೋಗಿ ಅಪ್ಪನ ಕಡೆ. ಮೊದಲು ನೀ ಇಲ್ಲಿ ದವಾಖಾನಿಗೆ ಯಾಕೆ ಬಂದಿ ಅದನ್ನು ಮುಗಿಸ್ಕೊ, ಆಮೇಲೆ ಹೋಗೋಣಂತ ಅಪ್ಪನ ಕಡೆ. ಇಷ್ಟು ದಿನ ಮುಚ್ಚಿಟ್ಟು ಈಗೂ ಮುಚ್ಚಿಡಕ್ಕೆ ಹೋಗ್ಬೇಡ. ಹೇಳು, ನೀ ದವಾಖಾನಿಗೆ ಯಾಕೆ ಬಂದು ಹೇಳು. ಅಣ್ಣ ಗೊತ್ತಾಯ್ತೇನು? ಏನು ಮಾಡಿದ್ರಿ? ಏನು ಹೇಳಿ ನಾ? ಮುಚ್ಚಿಡ್ಬೇಡ ರಶ್ಮಿ, ಇಟ್ಟು ದಿನ ಎಲ್ಲ ಮುಚ್ಚಿಟ್ಟಿದೆ. ಇಟ್ಟು ದಿನ ಆಗಿ ಇಟ್ಟೆಲ್ಲ ತ್ರಾಸಾಯ್ತು. ಇನ್ಮೇಲೆ ಏನು ಮುಚ್ಚಿಡಕ್ಕೆ ಹೋಗ್ಬೇಡ. ನಿಮ್ಮ ನನ್ನ ಕಡೆ ಹೇಳು, ಏನೈತೆ ಹೇಳು, ನಿಜ ಹೇಳು. ಅದು ಅಣ್ಣ ಏನಿಲ್ಲ, ನಾ ಹೇಳಿದಲ್ಲ ನಿನಗೆ ಯಾರಿಗೋ ಬಂದು ನೋಡಕ್ಕೆ ಬಂದಿನಂತ. ಮತ್ತೆ ಈಗ ಮುಚ್ಚಿಡ ಮುಟ್ಟಿ ಮತ್ತೆ ಸುಳ್ಳೈತಿ. ಹೇಳು, ಕರೆ ಹೇಳು ರಶ್ಮಿ ಪ್ಲೀಸ್. ನೀನು ಅನ್ನಾಗಿನ ನೀ ಹೊರಗಿಡಬೇಡ. ನೀ ಕರೆ ಹೇಳಿದ್ರೆ ನೀ ನಾನು ಕ್ಷಮಿಸಿ ಅಂತ ಅರ್ಥ, ಇಲ್ಲಿಕಂದ್ರೆ ನಾ ಇಲ್ಲ ಅಂತ ಅರ್ಥ. ಪ್ಲೀಸ್ ಹೇಳು, ಕರೆ ಹೇಳು. ಮೊದಲು ನಾನು ಕಣ್ಣಿಟ್ಟು ಮಾತಾಡು, ಈ ಕಡೆ ಹೇಳು. ಅದು ಅಣ್ಣ ನಂಗೆ ಅನ್ಸತ್ತೈತಿ ನಿಮಗೆಲ್ಲ ಗೊತ್ತೇ ಇರ್ತೈತಿ. ಮತ್ತು ಗೊತ್ತಿದ್ರು ಏನು ಹೇಳೋಣ, ಎಲ್ಲ ಗೊತ್ತೇ ಇತ್ತಲ್ಲ ನಿನಗೆ. ರಶ್ಮಿ, ಅಷ್ಟೆಲ್ಲ ಮುಚ್ಚಿಟ್ಟಿದ್ದಿ ಸರಿ, ಇದನ್ನೂ ಯಾಕೆ ಮುಚ್ಚಿಟ್ಟಿದ್ದೀನಿ ನನ್ನ ಕೈದ? ಇಷ್ಟೆಲ್ಲ ನೀನು ಹೆಲ್ತ್ ಬಗ್ಗೆ ಹಿಂಗೆಲ್ಲ ಆಗಿದ್ರು ನನಗೆ ಹೇಳಿ ನೀನು ಮತ್ತೆ ಬಿಟ್ಟು ಯಾಕೆ? ನನ್ನಿಂದ ನಿಮ್ಗೆ ತ್ರಾಸು ಭಾಳ ಆಗೈತಿ. ಹೇಳಿ ತ್ರಾಸು ಕೊಟ್ಟು ಇನ್ನೂ ತ್ರಾಸು ಕೊಡಬಾರ್ದತ್ತ ನಾ ಹೇಳಿಲ್ಲ. ನಿನ್ನ ತ್ರಾಸು ನಂಗೆ ತ್ರಾಸು ಆಕೈತೇನು ಗೊತ್ತೂ ಆಗೋದಿಲ್ಲ. ಹಿಂಗೆ ಯಾಕೆ ಮಾಡ್ತೀನಿ ನೀನು? ಅಣ್ಣ ನನ್ನ ಕ್ಷಮಿಸ್ಬಿಡು. ನೀ ಚಿಂತೆ ಮಾಡಬೇಡ. ಎಷ್ಟೇ ರೊಕ್ಕ ಆಗಲಿ ಎಷ್ಟೇ ಇರಲಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನೀವು ಎಷ್ಟೇ ಚಿಂತೆ ಮಾಡಬೇಡ. ಅಣ್ಣ ನಡಿ ದವಾಖಾನೆಗೆ, ಡಾಕ್ಟರ್ ಕಡೆ ಹೋಗಿ ನಡಿ. ಎಲ್ಲ ನೀನು ರಿಪೋರ್ಟ್ ಎಲ್ಲ ನಾ ಡಾಕ್ಟರ್ಗೆಲ್ಲ ಚಂದ ಕೇಳ್ಬೇಕು. ನಡಿ ನಡಿ. ಅಣ್ಣ ಬೇಡ. ಯಾಡಿಲ್ಲ ಏನಿಲ್ಲ, ನಡಿ. ಕಡಿಗು ಅಣ್ಣ ತಂಗಿ ಬಂದು ಮಾಡಿ ಖುಷಿಯಾಗತ್ತೆ ನೋಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು?
ಸೂರ್ಯ ಎಲ್ಲದಾರು? ನೀವ್ಯಾರು? ನನ್ನ ಗಂಡನ ಹುಡ್ಕೋಕತ್ತೀರಿ, ನೀವ್ಯಾರು? ಓ, ನೀವು ಅವ್ರ ಹೆಂಡತಿ ಅಲ್ಲ? ಹ್ಞೂ, ನಾನೇ ಅವ್ರ ಹೆಂಡತಿ. ನೀವ್ಯಾರು? ಏನಾಗಬೇಕಾಗಿತ್ತು? ನನ್ನ ಹೆಂಡತಿ ಅದನ್ನು ಹಿಂಗೆ ಫೋಟೋ ನೋಡಿದ್ದೆ, ತೆಗಿಲ್ಲ. ಏನು ಮಾಡಲಿ? ಯಾರು ನೀವು ಹೇಳ್ರಿ? ಅದು ನಾವು ಅವ್ರ ಆಫೀಸ್ನಾಗ ಕೆಲಸ ಮಾಡೋರು ಮಾಡೈತಿ. ಸೊ ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಸಾಯ್ಬೇಕಾಗಿತ್ತು, ಎಮರ್ಜೆನ್ಸಿ ಅದಕ್ಕೆ ಅವ್ರಿಗೆ ಭೇಟಿಗೆ ಹಾಕ್ತಂದೆ ರೀ. ಓ ಹೌದಾ? ಸಾರಿ, ನಂಗೆ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಅವರು ಹಾಸ್ಪಿಟಲ್ ಡಾಕ್ಟ್ರಿಗೆ ಭೇಟಿ ಆಗಕ್ಕೆ ಹೋಗ್ಯಾರ. ನಾನು ಹೇಳ್ತೀನಿ, ಭೇಟಿ ಆಗೋಣ, ಕರ್ಕೊಂಡು ಹೋಗ್ತೀನಿ ಬರ್ರಿ. ಅಂದರೆ ಒಂದು ಹಾಫ್ ಆನ್ ಅವರ್ ಆಗ್ತೈತಿ. ಹಾಂ ಇರಿ, ಎಲ್ಲದಾರು ಹೇಳ್ರಿ, ನಾಳೆ ಹೋಗಿ ಭೇಟಿ ಆಗ್ತೀನಿ. ಆಯ್ತಾಯ್ತು. ಇಲ್ಲಿಂದ ವಾರ್ಡ್ ನಂಬರ್ 24 ಅಲ್ಲಿ ಅದಾಗ ನೋಡಿರಿ. ಹೌದಾ? ಆಯ್ತು. ಅವ್ರೊಂದು ಸ್ವಲ್ಪ ಡಾಕ್ಟ್ರಿಗೆ ಭೇಟಿ ಆಗ್ತಾರೆ, ಆಮೇಲೆ ಹೋಗೋರಿಗೆ ಭೇಟಿ ಆಗಿ. ಆಯ್ತಾಯ್ತು. ನಾನೇ ಕರ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ನಂಗೆ ನಾವು ಹೋಗೋದು ಬೇರೆ ಕಡೆ, ಅದಕ್ಕೆ ನೀವೇ ಹೋಗ್ತೀರಿ? ಆಯ್ತಾಯ್ತು ಮೇಡಮ್, ನಾವೇ ಹೋಗ್ತೀವಿ. ಇಲ್ಲ, ನಂಗೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಕಿಡ್ನಿ ಸಿಕ್ಕಿಲ್ಲ. ಕಿಡ್ನಿ ಅಂತ ಹೇಳಿ ಸೂರ್ಯನಿಂದ ನಾನು ದೂರ ಮಾಡ್ಬೋದಿತ್ತು. ಯಾಕೆ ನನ್ನ ಮನಸ್ಸು ಯಾಕೆ ಒಲ್ಲಂತು? ಯಾಕೆ ನಾನು ಇಷ್ಟು ಒಳ್ಳೆಕಾದೆ? ನಮ್ಮ ಅಪ್ಪ ಮೋಸ ಮಾಡಿದ್ದಕ್ಕೆ ನಾನು ಇಷ್ಟು ಒಳ್ಳೆಕಾದೆ? ಹಾಂ, ಏನಪ್ಪ, ಯಾಕೋ ಬೇಡ ಅನ್ನಿಸ್ತು ಹಂಗೆ ಮಾಡೋದು. ಇರಲಿ ತಗೋ, ನಾನು ಏನು ಹೇಳಕ್ಕೆ ಬಂದಿನ ಅದಕ್ಕೆ ಸೂರ್ಯ ಒಪ್ಸಿದ್ರೆ ಸಾಕು, ಲೆಟರ್ ಕೊಟ್ಟರೆ ಸಾಕು, ಮತ್ತೇನು ಬೇಕಾಗಿಲ್ಲ ನಂಗೆ. ಅವನು ಎಲ್ಲೇ ಇರಲಿ, ಯಾರ ಜೊತೆನೇ ಇರಲಿ, ಚಲೋ ಇರಲಿ. ಅದೇ ಅಲ್ಲ ನಿಜವಾದ ಪ್ರೀತಿ ಅನ್ನೋದು. ನಾವು ಪಡ್ಕೊಂಡ್ರೆ ನಿಜವಾದ ಪ್ರೀತಿ ಅಲ್ಲ, ಅದೆಲ್ಲೇ ಇರಲಿ, ಚಲೋ ಇದ್ರೆ ಆರಾಮಿದ್ರೆ ಅದೇ ಸಾಕಲ್ಲ. ಖುಷಿ ಮಾಡೋದೇ ನಿಜವಾದ ಪ್ರೀತಿ. ಇವತ್ತು ಅರ್ಥ ಆಯ್ತು ನಂದಿದು. ಯಾವುದೇ ಪ್ರೀತಿ ಇರಲಿ, ಪಡ್ಕೊಂಡ್ರೆ ಅಷ್ಟೇ ನಿಜವಾದ ಪ್ರೀತಿ ಅಲ್ಲ. ಅದನ್ನು ನಾವು ಬಿಟ್ಕೊಡೋದನ್ನು ನಿಜವಾದ ಪ್ರೀತಿನೇ. ಅವ್ರ ಖುಷಿ ಸಂಬಂಧ ನಾವು ಬಿಟ್ಕೊಡೋದು ಅದು ನಿಜವಾದ ಪ್ರೀತಿನೇ. ಇವತ್ತು ಗೊತ್ತಾಯ್ತು ನನಗೆ, ಒಂದು ಒಳ್ಳೆಯ ಬುದ್ಧಿ ಕಲಿತೆ. ಎಲ್ಲರೂ ನೀವೇ ತಿಳ್ಕೊರಿ ಇದನ್ನು.